ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೂ ಕೂಡ ದರ್ಶು ಎಜುಕೇರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಈಗ ನಿಮಗೆ ದಸರಾ ಹಬ್ಬದ ಪ್ರಯುಕ್ತ ಬಿಡುಗಡೆ ಆಯಿತು. ಅದಾದಮೇಲೆ ನಿಮಗೆ ಸ್ವಲ್ಪ ದಿನಗಳ ಕಾಲ ಹಣ ಜಮಾ ಆಗಲು ಪ್ರಾರಂಭವಾಯಿತು. ಅದಾಗಿ ಹಣ ಬರೋದು ನಿಂತೇ ಹೋಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ 22ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಯಾವಾಗ ಬರುತ್ತೆ? ಈಗ ದೀಪಾವಳಿ ಹಬ್ಬ ಬಂತು. ದೀಪಾವಳಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಕೂಡ 6,000 ರೂಪಾಯಿ ಹಣ ಬಂದು ತಲುಪ್ತಾ ಇದೆ ಇಲ್ವಾ? ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬಂದು ತಲುಪುತ್ತೆ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ನಿಮಗೆ 22ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೇನೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಅಥವಾ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಂತ ಅಪ್ಡೇಟ್ಸ್ ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೇನೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಿ. ಒಂದು 500 ಲೈಕ್ಸ್ ಅನ್ನ ಕೇಳ್ತಾ ಇದ್ರೆ, ನೀವು ಮನಸ್ಸು ಮಾಡಿದ್ರೆ 1000 ಲೈಕ್ಸ್ ಮಾಡ್ತೀರಾ ಸ್ನೇಹಿತರೆ. ಎಲ್ಲರೂ ಕೂಡ ತಪ್ಪದೆ ಲೈಕ್ ನ ಮಾಡಿ. ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವಾ ಅಂತ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಮಾಡಿದ್ರೆ ಲೈಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಮ್ಮ ಒಂದು ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಏನಿತ್ತು ದಸರಾ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಖಾತೆಗೂ ಕೂಡ ಬಿಡುಗಡೆ ಮಾಡಿದ್ರು. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಟ್ರು. 22ನೇ ಕಂತಿನ ಹಣವನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ, ದಸರಾ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಇದೆ ಅನ್ನುವಂಥ ಅಪ್ಡೇಟ್ ಬಂತು. ಅದೇ ರೀತಿಯಾಗಿ ನಿಮಗೆ ದಸರಾ ಹಬ್ಬ ಆಗಿ ಮಾರನೇ ದಿನನೇ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗಲು ಶುರು ಆಯಿತು. ಇದೇನಪ್ಪ ಜಮಾ ಆಯಿತು ಅಂತ ಖುಷಿ ಪಡೋದ್ರಲ್ಲೇನೆ 2-3 ದಿನಗಳ ಕಾಲ ಜಮಾ ಆಗಿ ಮತ್ತೆ ಹಣ ಬರೋದು ನಿಂತೋಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಹತ್ರ 40% ಅಂದ್ರೆ 30ರಿಂದ 40% ಫಲಾನುಭವಿಗಳಿಗೆ ಅಷ್ಟೇ ಈ ಒಂದು 22ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು ಸ್ನೇಹಿತರೆ. ಇನ್ನು ಉಳಿದಿರ್ತಕ್ಕಂಥ 60% ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಬಂದು ತಲುಪಿಲ್ಲ 22ನೇ ಕಂತಿನ ಹಣ. ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳಬಹುದು ಸ್ನೇಹಿತರೆ. ಮೊದಲನೇ ಹಂತದಲ್ಲಿ ಈ ಒಂದು ಹಣ ಬಿಡುಗಡೆ ಆದಾಗ ಸ್ವಲ್ಪ ಜನ ಫಲಾನುಭವಿಗಳಿಗೆ ಅಷ್ಟೇ ಇಲ್ಲಿ ಜಮಾ ಆಗಿರುವಂಥದ್ದು. ಈಗ 2ನೇ ಹಂತದಲ್ಲಿ ಹಣ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಇಲ್ಲಿ ಸರ್ಕಾರಕ್ಕೆ ಒಂದು ಮನವಿ ಏನು ಅಂತಂದ್ರೆ ಆದಷ್ಟು ಬೇಗ ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕು. ಈಗ ದೀಪಾವಳಿ ಹಬ್ಬ ಬಂತು. ದೀಪಾವಳಿ ಹಬ್ಬಕ್ಕಾದ್ರೂ 22ನೇ ಕಂತಿನ ಅಟ್ಲೀಸ್ಟ್ 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರೆ ಬಹಳಷ್ಟು ಫಲಾನುಭವಿಗಳಿಗೆ ಖುಷಿ ಆಗುತ್ತೆ. ಈಗ ಎಲ್ಲ ಫಲಾನುಭವಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬಹಳಷ್ಟು ನೊಂದಿದ್ದಾರೆ ಅಂತಾನೆ ಹೇಳ್ಬೋದು, ಹಣ ಬಂದಿಲ್ಲ ಅಂತ. ಹಾಗೆ ಸ್ನೇಹಿತರೆ, ನಿಮಗೆ ಯಾವ ಕಂತಿನ ಹಣ ಅಂದ್ರೆ 22ನೇ ಕಂತಿನ ಹಣ ಬಂದಿಲ್ವಾ, ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೇನೆ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಸ್ನೇಹಿತರೆ. 22ನೇ ಕಂತಿನ ಹಣ ಇದೇ ಒಂದು ಅಕ್ಟೋಬರ್ ತಿಂಗಳಲ್ಲಿ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲೇ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸ್ನೇಹಿತರೆ. ಇಲ್ಲಿ 22ನೇ ಕಂತಿನ ಹಣ ಸ್ವಲ್ಪ ಹಣ ಜಮಾ ಆಗಿ ಅದಾದ್ಮೇಲೆ ನಿಂತೇ ಹೋಯ್ತು ಅಂತ ಹೇಳ್ಬೋದು. ಹಾಗೆ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಮತ್ತೆ ಹಣವನ್ನು ಬಿಡುಗಡೆ ಅಂದ್ರೆ ಜಮಾ ಆಗುವ ಪ್ರೊಸೆಸ್ ಏನಿದೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮೊದಲು 21ನೇ ಕಂತಿನ ಹಣ ಹೇಗೆ ಬಿಡುಗಡೆ ಆಯಿತು ಅದೇ ರೀತಿಯಾಗಿ 22ನೇ ಕಂತಿನ ಹಣದಲ್ಲಿ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ. 21ನೇ ಕಂತಿನ ಹಣ ಏನು ಜಮಾ ಆಯಿತು ಅದೇ ರೀತಿಯಾದಂಥ ಪ್ರೊಸೆಸ್ ಫಾಸ್ಟ್ ಆಗಿ ಇಲ್ಲಿ ಜಮಾ ಆಗ್ತಾ ಇಲ್ಲ. 22ನೇ ಕಂತಿನ ಹಣ 22ನೇ ಕಂತಿನ ಹಣ ಜಮಾ ಆಗುವಂಥ ಪ್ರೊಸೆಸ್ ಇಲ್ಲಿ ಬಹಳಷ್ಟು ಸ್ಲೋ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಈ ಒಂದು 22ನೇ ಕಂತಿನ ಹಣ ಜಮಾ ಆಗುತ್ತೆ. ಹಾಗೆಯೇ ಕೆಲವೊಂದಿಷ್ಟು ಜಿಲ್ಲೆಯ ಹೆಸರನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದೆ ಹಿಂದಿನ ಒಂದು ವಿಡಿಯೋದಲ್ಲಿ. ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಥವಾ ಹಿಂದಿನ ನನ್ನ ಒಂದು ವಿಡಿಯೋನ ಹೋಗಿ ನೋಡಿ, ಅಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ಜಿಲ್ಲೆಗಳಿಗೆ ಹಣ ಬಂದು ತಲುಪಿದೆ ಅಂತ. ಓಕೆ ಸ್ನೇಹಿತರೆ, ಹಾಗಾದ್ರೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ಜಮಾ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ರೆ ಆದ್ರೆ ಸಬ್ಸ್ಕ್ರೈಬ್ ಆಗ್ತಲ್ಲ ಸ್ನೇಹಿತರೆ. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲಲ್ಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ತಲುಪಿಸಿ ಅಂತ ಕೇಳ್ತಾ, ಹಾಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕಾದ್ರೆ ನೀವು ನೋಡ್ತಿರುವಂಥ ಪ್ರತಿಯೊಂದು ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಂತ ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮಾಡ್ಕೊಂಡ್ರೆ ಸಬ್ಸ್ಕ್ರೈಬು, ಹಾಗೆ ತಪ್ಪದೆ ವಿಡಿಯೋಗೆ ಲೈಕ್ ನ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಹಾಗಾದ್ರೆ ಬನ್ನಿ ವಿಡಿಯೋನ ಮುಂದುವರಿಸ್ತಾ ಹೋಗೋಣ ಸ್ನೇಹಿತರೆ. ದೀಪಾವಳಿ ಹಬ್ಬದ ಪ್ರಯುಕ್ತ 6,000 ರೂಪಾಯಿ ಹಣ ಜಮಾ ಆಗುತ್ತಾ ಎಲ್ಲಿ ಸ್ನೇಹಿತರೆ? ದೀಪಾವಳಿ ಹಬ್ಬಕ್ಕೆ ನಿಮಗೆ 22ನೇ ಕಂತಿನ ಹಣವನ್ನು ಜಮಾ ಮಾಡಿದ್ರೆ ಸಾಕಾಗಿದೆ ಸರ್ಕಾರ, ಹೌದಾ? 22ನೇ ಕಂತಿನ ಹಣವನ್ನೇ ಇನ್ನೂ ಕೂಡ ಜಮಾ ಮಾಡಿಲ್ಲ. 23, 24, 25ನೇ ಕಂತಿನ ಹಣ ಎಲ್ಲಿ ಹೋಯ್ತು, ಹೌದಾ ಸ್ನೇಹಿತರೆ? ಹಾಗೆ 22ನೇ ಕಂತಿನ ಹಣವನ್ನ ಅಷ್ಟೇ ಈಗ ಜಮಾ ಮಾಡಬೇಕಾಗಿರುವಂಥದ್ದು. ಅದನ್ನ ಕಂಪ್ಲೀಟ್ ಆಗಿ ಜಮಾ ಮಾಡಿದ್ರು ಅಂತಂದ್ರೆ ಅದಾದ್ಮೇಲೆ 23, 24ನೇ ಕಂತಿನ ಹಣ ಹಾಕೋದು ಇದ್ದೇ ಇದೆ. ಓಕೆನಾ? ಫಸ್ಟು ಈಗ ಇರುವಂಥ 22ನೇ ಕಂತಿನ ಹಣವನ್ನು ಅವರು ಕಂಪ್ಲೀಟ್ ಆಗಿ ಜಮಾ ಮಾಡಬೇಕು ಎಲ್ಲ ಫಲಾನುಭವಿಗಳಿಗೆ. ಹಾಗೆ ನಿಮಗೆ ದೀಪಾವಳಿ ಹಬ್ಬಕ್ಕೆ ಯಾವುದೇ ರೀತಿ ಅಂತ ಬೇಡದೇ ಇರುವಂಥ ಇನ್ನೂ ಉಳಿದಿರ್ತಕ್ಕಂಥ 4,000, 6,000 ರೂಪಾಯಿ ಹಣ ಯಾವುದು ಬರ್ತಾ ಇಲ್ಲ. ಮೊದಲು ನಿಮಗೆ 22ನೇ ಕಂತಿನ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಓಕೆನಾ?
ಇದಿಷ್ಟು ಏನು ಅಂತಂದರೆ 22ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಆದರೆ 2,000 ರೂಪಾಯಿ ಹಣ ಜಮಾ ಆಗ್ಬೋದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ನೋಡಲಿ ವಿಡಿಯೋ, ಹಾಗೆಯೇ ಅವರು ಕೂಡ ಕಮೆಂಟ್ ಮಾಡಲಿ ನಮಗೆ ಅವ್ರಿಗೆ ಹಣ ಬಂದು ಜಮಾ ಆಗಿದೆ ಅಲ್ವಾ ಅಂತ, ನಿಮಗೂ ಕೂಡ ಯೂಸ್ಫುಲ್ ಆಗುವಂಥದ್ದು ಸ್ನೇಹಿತರೆ. ಹಾಗೆಯೇ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಎಲ್ಲರೂ ಹೋಗಿ ತಪ್ಪದೆ ಫಾಲೋ ಮಾಡ್ಕೊಳ್ಳಿ, ಹಾಗೆ ಅಲ್ಲೂ ಕೂಡ ನೀವು ನಮಗೆ ಮೆಸೇಜ್ ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ.